ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಟೈಮ್ ಒಂದು ಸಬ್ಜೆಕ್ಟ್ ಏನಿದೆಯಲ್ಲ, ಸೊ ಇದ್ರ ಬಗ್ಗೆ ಒಂದು ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಡೋದು ನಮ್ಮ ಟಿ ಅವರು. ಸೊ ವಿದ್ಯಾರ್ಥಿಗಳೇ, ಆ ಒಂದು ಸಬ್ಜೆಕ್ಟಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದಾವಲ್ಲ, ಸೊ ಎಲ್ಲವನ್ನ ನಾನು ಕ್ವಶನ್ ವಿತ್ ಆನ್ಸರ್ ವಿತ್ ಡೀಪ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ನೀವು ಈ ಒಂದು ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಈ ಸಬ್ಜೆಕ್ಟ್ನ ಚೆನ್ನಾಗಿ ಅನಲೈಸ್ ಮಾಡಬೇಕಾಗತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನೀವು ಬರೀಬೇಕಾಗತ್ತೆ. ಯಾಕೆಂತ ಫುಲ್ ಥಿಯರಿ ಇರುತ್ತೆ. ಸೊ ಥಿಯರಿದ ಸಂಬಂಧ ನೀವು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಇದನ್ನು ಒಂದು ಬೈಪಟ್ ಅಥವಾ ಮತ್ತೇನಾದರೂ ಒಂದು ಪ್ರಾಕ್ಟೀಸ್ ಜಾಸ್ತಿ ಮಾಡ್ದಂಗೆಲ್ಲ ಇದು ಅಂಡರ್ಸ್ಟ್ಯಾಂಡ್ ಆಗೋಲ್ಲ. ಜಾಸ್ತಿ ಅಂಡರ್ಸ್ಟ್ಯಾಂಡಿಂಗಲ್ಲೇ ಮಾತ್ರ ನೀವು ಇದನ್ನು ಇದು ಮಾಡಬೇಕಾಗತ್ತೆ, ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಾನು ಹಂಗಾಗಿ ಈ ಒಂದು ಟಿ ಮಾಡೆಲ್ ಕ್ವಶನ್ ಪೇಪರ್ ಏನಿದೆಯಲ್ಲ, ಸೊ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ಮೊದಲನೇದಾಗಿ ವಿದ್ಯಾರ್ಥಿಗಳೇ, ವಾಟ್ ಈಸ್ ಅ ಪ್ಲ್ಯಾನಿಂಗ್ ಆ್ಯಂಡ್ ಎಕ್ಸ್ಪ್ಲೇನ್ ಅ ವೇರಿಯಸ್ ಸ್ಟೆಪ್ಸ್ ಇನ್ವಾಲ್ವ್ ಇನ್ ದ ಪ್ಲ್ಯಾನಿಂಗ್. ಸೊ ಪ್ಲ್ಯಾನಿಂಗ್ ಅಂದರೆ ಏನು, ನಾರ್ಮಲಾಗಿ ಒಂದು ಹ್ಯೂಮನ್ ಯಾವ ಥರ ಒಂದು ಪ್ಲ್ಯಾನಿಂಗ್ ಮಾಡ್ತಾನೆ, ಆಮೇಲೆ ಅದರಲ್ಲಿರುವಂಥ ಸ್ಟೆಪ್ಸ್ ಏನು ಅದನ್ನು ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ವಿದ್ಯಾರ್ಥಿಗಳೇ, ಫಸ್ಟ್ ಪ್ಲ್ಯಾನಿಂಗ್ ಅಂದ್ರೇನು, ಡಿಟರ್ಮೈನ್ ದ ಅಡ್ವಾನ್ಸ್ ವಾಟ್ ವಿ ಡು ವಾಟ್ ಶುಡ್ ಬಿ ಡನ್ ಅಂದರೆ ನಾವು ಏನು ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ವಿ. ಆಮೇಲೆ ಪ್ಲ್ಯಾನಿಂಗ್ ಈಸ್ ಅ ಫಂಕ್ಷನ್ ದಟ್ ಈಸ್ ರೆಫರ್ಡ್ ಟು ಆ್ಯಸ್ ಅ ಡಿಸಿಷನ್ ಮೇಕಿಂಗ್. ಸೊ ಒಂದು ಪ್ಲ್ಯಾನ್ ಮಾಡಿದ್ಮೇಲೆ ಅದನ್ನು ಒಂದು ಡಿಸಿಷನ್ಗೆ ತೊಗೊಂಬರ್ತೀವಿ, ಅಂದರೆ ಒಂದು ಔಟ್ಪುಟ್ ಒಂದು ಕೆಲಸ ಮಾಡಿ ರೆಡಿ ಆಗ್ತೀವಿ. ಸೊ ಅದನ್ನು ಇಟ್ ಇನ್ವಾಲ್ವ್ಸ್ ಎ ಮಿಷನ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆ್ಯಂಡ್ ಆ್ಯಕ್ಷನ್ ಟು ಅಚೀವ್ ದೆಮ್. ಸೊ ಇದರಲ್ಲಿ ಏನಾಗುತ್ತೆ, ಅದರಲ್ಲಿ ಒಂದು ಏಮ್ ಅಂತ ಇರುತ್ತೆ. ಸೊ ಅದರಲ್ಲಿ ಮಾಡ್ಬೇಕಂತ ಸ್ವಲ್ಪ ಕೆಲಸಗಳಿರ್ತವೆ ಆ್ಯಂಡ್ ಅದನ್ನು ಆ್ಯಕ್ಷನ್ ತೊಗೊಂಡು ಅದನ್ನು ಅಚೀವ್ ಮಾಡ್ಕೊತೀವಿ ಅಂತ ಹೇಳ್ತಾರೆ. ಸೊ ದೀಸ್ ಇನ್ವಾಲ್ವ್ಸ್ ಅ ಫಾಲೋಯಿಂಗ್ಸ್: ಸೆಟ್ಟಿಂಗ್ ಎ ಶಾರ್ಟ್ ಆ್ಯಂಡ್ ಲಾಂಗ್ ಟರ್ಮ್ ಗೋಲ್ಸ್ ಆಫ್ ಆರ್ಗನೈಸೇಷನ್, ಸೆಲೆಕ್ಟಿಂಗ್ ಎ ಆಬ್ಜೆಕ್ಟಿವ್ಸ್, ಸ್ಟ್ರಾಟಜಿ, ಪಾಲಿಸೀಸ್ ಆ್ಯಂಡ್ ಕಂಪ್ಲೀಟಿಂಗ್ ದ ಪ್ಲ್ಯಾನ್ಡ್ ಗೋಲ್ಸ್. ಸೊ ವಿದ್ಯಾರ್ಥಿ ಈಸಿಯಾಗಿದೆ, ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಆ್ಯಂಡ್ ಹೌ ಟು ಡೂ ಆ್ಯಂಡ್ ಹೂ ಹ್ಯಾಸ್ ಟು ಡೂ, ವೆನ್ ಟು ಡೂ ಆ್ಯಂಡ್ ವೇರ್ ಟು ಡೂ. ಸೊ ವಿದ್ಯಾರ್ಥಿ ತುಂಬ ಸಿಂಪಲ್ ಇದೆ ನೋಡಿ. ಸೊ ಹಾಗೇನು ವಿದ್ಯಾರ್ಥಿಗಳು ಅವ್ರು ಕೇಳೋದಂತೂ ಸ್ಟೆಪ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರು. ಸೊ ವಿದ್ಯಾರ್ಥಿಗಳೇ, ಸ್ಟೆಪ್ಸ್ ಏನಿದಲ್ಲ, ಎಸ್ಟಾಬ್ಲಿಷಿಂಗ್ ಗೋಲ್ಸ್ ಅಥವಾ ಆಬ್ಜೆಕ್ಟಿವ್ಸ್ ಆ್ಯಂಡ್ ಎಸ್ಟಾಬ್ಲಿಷಿಂಗ್ ಪ್ಲ್ಯಾನಿಂಗ್ ಪ್ರಿಮೈಸಸ್, ಡಿಸೈಡಿಂಗ್ ದ ಪ್ಲ್ಯಾನಿಂಗ್ ಪೀರಿಯಡ್ ಆ್ಯಂಡ್ ಐಡೆಂಟಿಫಿಕೇಷನ್ ಆಫ್ alternative courses of action and evaluation and selection of course of action, developing a derivatives or supportive plans or measuring and controlling the process. ಸೊ ವಿದ್ಯಾರ್ಥಿಗಳೇ, ಇದನ್ನು ಈಸಿಯಾಗಿ ಅನಲೈಸ್ ಮಾಡ್ಕೋಬೋದು ವಿದ್ಯಾರ್ಥಿಗಳೇ. ಸೊ ಹಂಗಾಗಿ ನಾನು ನಿಮಗೆ ಸ್ಕ್ರೀನ್ಶಾಟ್ ಬೇಕಂದರೆ ನೋಡಿ ವಿದ್ಯಾರ್ಥಿ, ಸ್ಕ್ರೀನ್ಶಾಟ್ ಕೂಡ ಕೊಟ್ಟಿರ್ತೀನಿ. ಸೊ ವಿದ್ಯಾರ್ಥಿಗಳೇ, ಹಾಗೇನು ವಿದ್ಯಾರ್ಥಿಗಳೇ, ಎಕ್ಸ್ಪ್ಲೇನ್ ದ ರೂಲ್ ಆಫ್ ಮ್ಯಾನೇಜರ್. ಸೊ ವಿದ್ಯಾರ್ಥಿಗಳೇ, ಒಂದು ಮ್ಯಾನೇಜರ್ ಇರ್ತಾನೆ, ಆ ಒಂದು ಮ್ಯಾನೇಜರ್ಗೆ ಆತನು ಮಾಡುವಂಥ ಕೆಲಸಗಳು ಏನೇನು ಇರ್ತವೆ, ಅದನ್ನು ಏನೊಂದು ಡಿಸಿಷನ್ ತೊಗೋಬೋದು ಅನ್ನೋದನ್ನು ಕ್ವಶನ್ ಕೇಳಿದೆ. ಸೊ ಎಕ್ಸ್ಪ್ಲೇನ್ ದ ರೂಲ್ಸ್ ಆಫ್ ಮ್ಯಾನೇಜರ್, ಆತನಿಗಿರುವಂಥ ಏನೇನೋ ಒಂದು ರೂಲ್ಸ್ ಇರ್ತವೆ, ಯಾವ ಥರ ಒಂದು ಕೆಲಸ ಮಾಡಬೇಕಾಗುತ್ತೆ, ಯಾವ ಥರ ಸಿಸ್ಟಮೆಟಿಕ್ ವರ್ಕ್ ಮಾಡಬೇಕಾಗುತ್ತೆ ಅನ್ನೋದು ಕ್ವಶನ್ಸ್ ಕೇಳಿದ್ದಾರೆ. ಸೊ ರೂಲ್ಸ್ ಆಫ್ ಮ್ಯಾನೇಜರ್ ಏನಿದ್ದಾವೆ, ಇಂಟರ್ ಪರ್ಸನಲ್ ರೂಲ್ಸ್ ಆ್ಯಂಡ್ ಇನ್ಫಾರ್ಮೇಷನಲ್ ರೂಲ್ಸ್ ಆ್ಯಂಡ್ ಡಿಸಿಷನ್ ರೂಲ್ಸ್. ಸೊ ಇಂಟರ್ ಪರ್ಸನಲ್ ರೂಲ್ಸ್ ಅಂದರೆ ಏನು ವಿದ್ಯಾರ್ಥಿ, ಶಾರ್ಟ್ ಫಾರ್ಮಲ್ಲಿ. ಸೊ ಒಂದು ಇಂಟರ್ ಪರ್ಸನಲ್ ರೂಲ್ಸಲ್ಲಿ ಫಿಗರ್ ಹೆಡ್ ಅಂತ ಬರುತ್ತೆ, ಆಮೇಲೆ ಲೀಡರ್ ಅಂತ ಬರುತ್ತೆ ಆ್ಯಂಡ್ ಲಯನ್ಸ್ ಅಂತ ಬರುತ್ತೆ. ಸೊ ಫಿಗರ್ ಹೆಡ್ ಅಂದರೆ ದ ಮ್ಯಾನೇಜರ್ ಹ್ಯಾಸ್ ಟು ಪರ್ಫಾರ್ಮ್ some duties that casual and informal, such as attending the function, taking for lunch. ಸೊ ಲೀಡರ್, ಸೊ ಒಂದು ಲೀಡರ್ ಥರ ಯಾವ ಥರ ಒಂದು ಎಂಪ್ಲಾಯೀಸ್ ಜೊತೆಗೆ ಇರ್ತಾನೆ. ಇಂಟರ್ ಪರ್ಸನಲ್ ಅಂದರೆ ಸಿಂಪಲ್ ಆಗಿ ನೋಡಿ ವಿದ್ಯಾರ್ಥಿ, ಒಂದು ಆತನ ಒಂದು ಸ್ಟಾಫ್ಸ್ ಏನಿರ್ತಾರಲ್ಲ, ಆತನ ಕೆಳಗಡೆ ಕೆಲಸ ಮಾಡುವಂಥ ಎಲ್ಲರ ಜೊತೆಗೆ ಆತನು ಯಾವ ಥರ ಇರಬೇಕು. ಸೊ ಫಿಗರ್ ಹೆಡ್ ಅಂದರೆ ಆತನ ಒಂದು ಏನೇನು ಸ್ಟಾಫ್ಸ್ ಇರ್ತಾರಲ್ಲ ಅವ್ರ ಜೊತೆ ಚೆನ್ನಾಗಿ ಒಂದು ಒಳ್ಳೆ ನಡತಾನೆ ಅಂತ, ಅವ್ರ ಜೊತೆ ಚೆನ್ನಾಗಿ ಮಾತಾಡ್ತಾ, ಅವ್ರು ಕ್ಯಾಶುವಲ್ ಆಗಿದ್ದು ಅವ್ರ ಜೊತೆ ಲಂಚ್ ಕರೆಯೋದಾಗಿರ್ಬೋದು, ಒಳ್ಳೆ ಉದ್ದೇಶಗಳಿಂದ ಅವ್ರು ಮುಂದೆ ನಡಿಬೇಕಂತ ಇರುತ್ತೆ. ಹಾಗೆ ಲೀಡರು, ಸೊ ಒಂದು ಲೀಡರ್ ಯಾವ ಥರ ಇರ್ತಾನಂದರೆ, ಕೆಲಸ ಮಾಡೋ ಮುಂದೆ ಆತನ ಒಂದು ಲೀಡರ್ಶಿಪ್ ತೊಗೊತಾನೆ, ಎಂಥ ಪ್ರಾಬ್ಲಮ್ಸ್ ಬಂದರೆ ಸಾಲ್ವ್ ಮಾಡೋವಂಥ ಒಂದು ಇಂಟೆಲಿಜೆನ್ಸ್ ಇರುತ್ತೆ. ಸೊ ಅದು ಹಾಗೆಯೇ ಮ್ಯಾನೇಜರ್ ಮಸ್ಟ್ ಕಲ್ಟಿವೇಟ್ ಕಾಂಟ್ಯಾಕ್ಟ್ಸ್ ಔಟ್ಸೈಡ್ ದ ಕಲೆಕ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ಯೂಸ್ಫುಲ್ ಫಾರ್ ಇಸ್ ಆರ್ಗನೈಸೇಷನ್. ಸೊ ಲೈಸನ್ ಅಂದ್ರೇನು, ಮ್ಯಾನೇಜರು ಎಲ್ಲ ಥರದ ಒಂದು ಔಟ್ಸೈಡ್ ಏನೇನು ಇರ್ತಾರಲ್ಲ ಅವ್ರಿಗೆ ಬೇಕಾಗಿರುವಂಥ ಒಂದು ಇನ್ಫಾರ್ಮೇಷನ್ನ ತೆಗೆದುಕೋಬೇಕಾಗುತ್ತೆ. ಅವ್ರ ಜೊತೆ ಎಲ್ಲರ ಜೊತೆ ಒಳ್ಳೆ ಒಂದು ಯೂಸ್ಫುಲ್ ಫಾರ್ ದ ಆರ್ಗನೈಸೇಷನ್ ಅಂದರೆ ಅವ್ರ ಕಂಪ್ನಿ ಯೂಸ್ ಮಾಡೋಂಥ ಒಂದು ಯೂಸ್ಫುಲ್ ಆಗುವಂಥ ಥರ ನಡ್ಕೋಬೇಕು. ಇನ್ಫಾರ್ಮೇಷನ್ ರೂಲ್ಸ್, ಸೊ ಇನ್ಫಾರ್ಮೇಷನ್ ರೂಲ್ಸ್ ಅಂದರೆ ವಿದ್ಯಾರ್ಥಿಗಳೇ, ಇನ್ಫಾರ್ಮೇಷನ್ ಎಲ್ಲೆಲ್ಲಿಂದ ಬರುತ್ತೆ, ಸೊ ಅವ್ರ ಜೊತೆ ಯಾವ ಥರ ಇರಬೇಕು, ಯಾವ ಥರ ಕಮ್ಯುನಿಕೇಟ್ ಮಾಡಬೇಕು. ಹಾಗೇನು ವಿದ್ಯಾರ್ಥಿಗಳು ಯಾವ ಥರ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೇಕಾ, ಇಲ್ಲ ಇಂಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ಬೇಕಾ, ಹಾಗೇನು ಅವ್ರ ಗೋಲ್ಸ್ ಏನೇನು ಇರ್ತವೆ ಆ ಗೋಲ್ಸ್ನ ಯಾವ ಥರ ಅಚೀವ್ ಮಾಡ್ಬೇಕನ್ನೋದನ್ನು ಇನ್ಫಾರ್ಮೇಷನ್ ರೂಲ್ಸಲ್ಲಿ ಇರುತ್ತೆ ವಿದ್ಯಾರ್ಥಿಗಳು. ಹಾಗೆಯೇ ಡಿಸಿಷನ್ ರೂಲ್ಸ್, ಸೊ ಒಬ್ಬ ಮ್ಯಾನೇಜರು ಯಾವ ಥರ ಒಂದು ಡಿಸಿಷನ್ನ ತೆಗೆದುಕೊಳ್ತಾನೆ ಅಷ್ಟು ಈಸಿಯಾಗಿ. ಹಾಗೆಯೇ ಅವನು ಯಾಕೆ ಆ ಡಿಸಿಷನ್ ಮೇಲೆ ಒಂದು ಸಲ ಡಿಸಿಷನ್ ತೊಗೊಂಡಿದ ಮೇಲೆ ಅದು ಇಂಪ್ಲಿಮೆಂಟ್ ಆಗಿದ ಮೇಲೆ ವಿದ್ಯಾರ್ಥಿಗಳೇ ಎಲ್ಲ ರೆಸ್ಪಾನ್ಸಿಬಿಲಿಟಿ ಆ ಡಿಸಿಷನ್ ರೂಲ್ಸ್ ಆ್ಯಂಡ್ ಮ್ಯಾನೇಜ್ ಮೇಲೆ ಇರುತ್ತೆ.
ಸೊ ಹಾಗಾಗಿ ಡಿಸಿಷನ್ ರೂಲ್ಸ್ ಯಾವ ಥರ ಇರುತ್ತೆ ಅಂತ ಅದರಲ್ಲಿ ಟೈಪ್ಸ್ ಇದ್ದಾವೆ. ಇಂಟರ್ಪ್ರಿನ್ಯೂರ್ ಆ್ಯಂಡ್ ಡಿಸ್ಟರ್ಬೆನ್ಸ್ ಹ್ಯಾಂಡ್ಲರ್ ಆ್ಯಂಡ್ ರಿಸೋರ್ಸ್ ಅಲೋಕೇಟರ್ ಆ್ಯಂಡ್ ನೇವಿಗೇಟರ್. ಸೊ ಇದರಲ್ಲಿ ಡಿಸಿಷನ್ ರೂಲ್ಸ್ ತೊಗೋಬೇಕಂದ್ರೆ ಇವೆಲ್ಲ ಕಂಪಲ್ಸರಿ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾನೆ. ಓಕೆ, ಹಾಗೆಯೇ ಡಿಸ್ಟಿಂಕ್ಷನ್ ಬಿಟ್ವೀನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್. ಸೊ ವಿದ್ಯಾರ್ಥಿಗಳೇ, ಸೊ ಕ್ಯಾರೆಕ್ಟರ್ಸು, ಈ ಕ್ಯಾರೆಕ್ಟರ್ಸ್ ಏನಿದಾವಲ್ಲ, ಈ ಕ್ಯಾರೆಕ್ಟರ್ಸಲ್ಲಿ ಅಡ್ಮಿನಿಸ್ಟ್ರೇಷನ್ ಏನು ಮಾಡುತ್ತೆ, ಹಾಗೆಯೇ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂತ ತೋರಿಸಿದ್ದಾರೆ ವಿದ್ಯಾರ್ಥಿ. ಸ್ಟೇಟಸ್ಸು, ಆ್ಯಕ್ಟ್ ಆಸ್ ಎ ಓನರ್ ಆಗಿ ಕೆಲಸ ಮಾಡ್ತಾರೆ ಯಾರು, ಅಡ್ಮಿನಿಸ್ಟ್ರೇಷನ್ ಅಂದರೆ ಏನಾಗಿರುತ್ತೆ, ಫುಲ್ ಓನರ್ ಇರ್ತಾನೆ. ಆ ಒಂದು ಯಾವುದೋ ಒಂದು ಎಕ್ಸಾಂಪಲ್ ಒಂದು ಕಾಲೇಜ್ ತೆಗೆದುಕೊಳ್ಳೋಣ, ಆ ಕಾಲೇಜನ್ನ ಕಟ್ಟಿದವ್ರು ಇರ್ತಾರೆ. ಓಕೆನಾ ವಿದ್ಯಾರ್ಥಿಗಳು, ಕಟ್ಟಿದವರು ಅದರಲ್ಲಿ ಶೇರ್ಸ್ ಅಂತ ಇಷ್ಟಂತ ಇರ್ತಾರೆ. ಸೊ ಅದನ್ನು ಒಂದು ಹ್ಯಾಂಡಲ್ ಮಾಡುವಂಥ ಏನಿರುತ್ತಲ್ಲ ಅವ್ರಿಗೆ ಓನರ್ ಅಂತ ಕರಿತೀವಿ. ಆ್ಯಕ್ಟ್ ಆಸ್ ಎ ಏಜೆನ್ಸಿ ಯಾರು ಅಂತಂದರೆ ಪ್ರಿನ್ಸಿಪಾಲು, ಆ ಕಾಲೇಜಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಇರ್ಬೋದು, HODs ಇರ್ಬೋದು, ಇವರೆಲ್ಲ ಏಜೆನ್ಸಿ ಆಗಿರ್ತಾರೆ. ಹಾಗೆಯೇ ಸ್ಕಿಲ್ಸ್ ಏನೇನಿರ್ತವೆ ಅಡ್ಮಿನಿಸ್ಟ್ರೇಷನ್ಗೆ ಅಂದರೆ ಗುಡ್ ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಅಂತ ಇರ್ತವೆ ವಿದ್ಯಾರ್ಥಿ. ಅಂದರೆ ಚೆನ್ನಾಗಿ ನೋಡ್ಕೊತ ಹೋಗ್ಬೇಕಷ್ಟೇ, ಅವರೇನು ಫೀಲ್ಡಲ್ಲಿ ಇಳಿದು ಕೆಲಸ ಮಾಡೋಂಥದ್ದಿರಂಗಿಲ್ಲ. ಸೊ ಹಾಗೆಯೇ ಮೋರ್ ಟೆಕ್ನಿಕಲ್ ಸ್ಕಿಲ್ಸ್ ಬೇಕಾಗಿರುತ್ತೆ. ಹಾಗೆಯೇ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ಟಾಪ್ ಲೆವೆಲ್ ಇರ್ತಾರೆ ಆ್ಯಂಡ್ ಮಿಡಿಲ್ ಲೆವೆಲ್ ಇರ್ತಾರೆ. ಸೊ ವಿದ್ಯಾರ್ಥಿ ಈ ಥರ ಇರುತ್ತೆ. ಸೊ ಈಸಿಯಾಗಿ ಓದ್ಕೋಬೋದು ವಿದ್ಯಾರ್ಥಿಗಳೇ. ಹಾಗೆಯೇ ಒಂದು ಎಕ್ಸ್ಪ್ಲೇನ್ ವೇರಿಯಸ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಯಾವ ಥರ ಫಂಕ್ಷನ್ಸ್ನ ಮಾಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋಂತ ಹೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಫಂಕ್ಷನ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಪ್ರಾಸೆಸ್ ಆಫ್ ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂದರೆ ವಿದ್ಯಾರ್ಥಿಗಳು 5 ಮೇನ್ ಫಂಕ್ಷನ್ಸ್ ಇದ್ದಾವೆ. ಸೊ ಅದೇನಂದ್ರೆ ಪ್ಲ್ಯಾನಿಂಗ್ ಮಾಡುತ್ತೆ ಮ್ಯಾನೇಜ್ಮೆಂಟ್. ಇವಾಗ ಹೇಳ್ತೀವಲ್ಲ ವಿದ್ಯಾರ್ಥಿ, ಏಜೆನ್ಸಿ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಕೆಳಗಡೆ ಏನು ಒಂದು ಜಾಬ್ ಆಪರ್ಚುನಿಟಿಯಿಂದ ಸೆಲೆಕ್ಷನ್ ಆಗಿ ಬಂದಿರ್ತಾರಲ್ಲ ಅವರೆಲ್ಲರೂ ಏಜೆನ್ಸಿ ಆಗಿರ್ತಾರೆ, ಯಾರು ಓನರ್ ಆಗೋ ಚಾನ್ಸ್ ಇರಲ್ಲ. ಸೊ ಹಂಗಾಗಿ ಮ್ಯಾನೇಜ್ಮೆಂಟ್ ಏನಂದರೆ ಆ ಒಂದು ಏಜೆನ್ಸಿಯವ್ರು ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ, ಪ್ಲ್ಯಾನಿಂಗು, ಆರ್ಗನೈಸೇಷನು ಆ್ಯಂಡ್ ಸ್ಟಾಫಿಂಗು ಆ್ಯಂಡ್ ಡೈರೆಕ್ಟಿಂಗು ಆ್ಯಂಡ್ ಕಂಟ್ರೋಲಿಂಗ್ ಮಾಡ್ತಾರೆ. ಸೊ ಪ್ಲ್ಯಾನಿಂಗ್ ಅಂದರೆ ಆ ಕಂಪ್ನಿಗೆ ಏನೇನೋ ಒಂದು ಬೆನಿಫಿಟ್ಸ್ ತೊಗೊಂಬರ್ಬೇಕು, ಯಾವ ಥರ ನಾವು ಡೀಲಿಂಗ್ ಮಾಡಬೇಕು ಬೇರೆ ಒಂದು ಅಪೋಸಿಟ್ ಕಾಂಟ್ರಾಕ್ಟ್ ಜೊತೆ. ಸೊ ಅದನ್ನೆಲ್ಲ ಪ್ಲ್ಯಾನಿಂಗ್ ಇರುತ್ತೆ. ಆರ್ಗನೈಸೇಷನ್ ಅಂದರೆ ಅದು ಒಂದು ಪ್ಲ್ಯಾನಿಂಗ್ ಮಾಡಿದ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಅದನ್ನೇ ಆರ್ಗನೈಸೇಷನ್ ಕರಿತೀವಿ. ಹಾಗೆಯೇ ಸ್ಟಾಫಿಂಗ್. ಸೊ ಒಂದು ಸ್ಟಾಫ್ ಏನಿರುತ್ತಲ್ಲ ಅದೊಂದು ಕಂಪ್ನಿಯಲ್ಲಿ, ಆ ಸ್ಟಾಫ್ ಜೊತೆ ಯಾವ ಥರ ಒಂದು ಅವ್ರಿಗೆ ವರ್ಕ್ ಲೋಡ್ ಕೊಡಬೇಕು, ಅವ್ರು ಯಾವ ಥರ ಒಂದು ಮೋಟಿವೇಟ್ ಮಾಡಬೇಕು, ಯಾವ ಥರ ಒಂದು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟ್ ಪೊಸಿಷನ್ಗೆ ಕರೆಕ್ಟಾಗಿ ಒಂದು ಇಡಬೇಕು ಅನ್ನೋದನ್ನು ಸ್ಟಾಫಿಂಗಲ್ಲಿ ಬರುತ್ತೆ ವಿದ್ಯಾರ್ಥಿ. ಹಾಗೆಯೇ ಸ್ಟಾಫಿಂಗ್ ಆಗಿದ ನಂತರ ಡೈರೆಕ್ಟಿಂಗ್. ಸೊ ವಿದ್ಯಾರ್ಥಿಗಳು ಅವ್ರಿಗೊಂದು ವರ್ಕ್ ಲೋಡನ್ನು ಕೊಟ್ಟಿದ ಮೇಲೆ ಅವ್ರಿಗೆ ಈ ಥರ ಅಂತ ತೋರಿಸ್ಬೇಕಾಗತ್ತೆ. ನಾವು ಯಾವ ಥರ ಒಂದು ರೂಟ್ ಮ್ಯಾಪ್ ಅಂತೀವಲ್ಲ, ಸೊ ಅದೇ ಥರ ತೋರಿಸಿದ್ರೆ ಅವ್ರು ಕರೆಕ್ಟಾಗಿ ಅವ್ರು ಒಂದು ಕೊಟ್ಟಿರೋಂಥ ಗೋಲ್ನ ರೀಚ್ ಆಗ್ತಾರೆ. ಓಕೆನಾ ವಿದ್ಯಾರ್ಥಿಗಳು. ಹಾಗೆಯೇ ಕಂಟ್ರೋಲಿಂಗ್. ಸೊ ಕಂಟ್ರೋಲಿಂಗ್ ಅಂದರೆ ವಿದ್ಯಾರ್ಥಿಗಳೇ, ಸಬ್ ಮೇಕ್ ದ ಶೋರ್ ದಟ್ ಇಸ್ ದ ಪ್ಲಾನ್ಸ್ ಕಂಟ್ರೋಲಿಂಗ್ ದ ಮೆಜರ್ಮೆಂಟ್ ಆಫ್ ದ ಅಚೀವ್ಮೆಂಟ್ಸ್ ಎಸ್ಟಾಬ್ಲಿಷ್ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್. ಸೊ ವಿದ್ಯಾರ್ಥಿಗಳೇ, ಅವ್ರಿಗೇನೇ ಒಂದು ಗೊತ್ತಾಗಲಿದ್ದಾಗ ಅದಕ್ಕೆ ಅವ್ರಿಗೆ ಬೇಕಾದ ಇನ್ಫಾರ್ಮೇಷನ್ ಕರೆಕ್ಟಾಗಿ ನಾವು ಪ್ರೊವೈಡ್ ಮಾಡಬೇಕಾಗತ್ತೆ. ಹಾಗೆಯೇ ಅವ್ರು ಏನಾದರೂ ಆ ಗೋಲ್ನ ಅಚೀವ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ನಾವು ಆ ಒಂದು ಅವ್ರಿಗೆ ಮೋಟಿವೇಟ್ ಮಾಡಿಸಿ ಮತ್ತೆ ಇನ್ನೊಂದು ಸಲ ಈ ಥರ ಮಾಡಿ ಅಂತ ಕಂಟ್ರೋಲ್ ಮಾಡಬೇಕಾಗುತ್ತೆ. ಹಾಗೆಯೇ ಯಾವ ಥರ ಮಿಸ್ಬಿಹೇವ್ ಆಗಲಾರ್ದಂಗೆ ಅವ್ರ ಜೊತೆ ಒಳ್ಳೆ ಸಂಬಂಧ ಇಟ್ಕೋಬೇಕಾಗುತ್ತೆ. ಸೊ ಹಾಗೆಯೇ ವಿತ್ ಮ್ಯಾನೇಜ್ಮೆಂಟ್ ಸೈಕಲ್. ಸೊ ಫಸ್ಟು ಪ್ಲ್ಯಾನಿಂಗ್ ಮಾಡ್ತೀವಿ, ಆರ್ಗನೈಸೇಷನ್ ಪ್ಲ್ಯಾನಿಂಗ್ ಮಾಡ್ತಾನೆ, ಆರ್ಗನೈಸೇಷನ್ ಇಂಪ್ಲಿಮೆಂಟ್ ಮಾಡೋಕೆ ಹೋಗ್ತೀವಿ. ಆಮೇಲೆ ಅದನ್ನು ಯಾರ ಕಡೆ ಆಗುತ್ತೆ, ಸ್ಟಾಫಿಂಗ್ ಕಡೆ ಆಗುತ್ತೆ. ಸ್ಟಾಫಿಗೆ ಕೊಟ್ಟಿದ ಮೇಲೆ ಏನು ಮಾಡ್ತಾರೆ, ಡೈರೆಕ್ಟಿಂಗ್ ಮಾಡ್ತಾರೆ. ಡೈರೆಕ್ಟಿಂಗ್ ಅಂದರೆ ಅವ್ರು ಅದನ್ನು ಸ್ಟಾಫ್ ಕಡೆಯಿಂದ ನೆಕ್ಸ್ಟ್ ಲೆವೆಲ್ ಏನಿರುತ್ತಲ್ಲ ವರ್ಕ್ ಇರುತ್ತೆ ಅದನ್ನು ಮಾಡ್ತಾರೆ. ಸೊ ನೆಕ್ಸ್ಟ್ ಲೆವೆಲ್ ವರ್ಕ್ ಅಂತ ಏನು ಅದು ಆ ವರ್ಕ್ನಾಗಿದೆ ಅಂದರೆ ಕಂಟ್ರೋಲಿಂಗ್ ಆಗುತ್ತೆ. ಕಂಟ್ರೋಲಿಂಗ್ ಮತ್ತು ಪ್ಲ್ಯಾನಿಂಗ್ ಬರುತ್ತೆ. ಓಕೆನಾ ವಿದ್ಯಾರ್ಥಿಗಳೇ. ಸೊ ಹಾಗೆ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ಎಕ್ಸ್ಪ್ಲೇನ್ ದ ಟೈಪ್ಸ್ ಆಫ್ ಡಿಸಿಷನ್ ಅಂದರೆ ಒಂದು ಡಿಸಿಷನ್ ಮೇಕಿಂಗ್, ಒಂದು ಡಿಸಿಷನ್ ನೀವು ತೆಗೆದುಕೋಬೇಕಂದ್ರೆ ಟೈಪ್ಸ್ ಏನೇನು ಇರ್ತವೆ. ಸೊ ಈ ಥರ ಟೈಪ್ಸ್ ಇರ್ತವೆ. ನಾನು ಇದನ್ನು ಕಂಪ್ನಿಗೆ ಸಂಬಂಧಪಟ್ಟಿದ ಪ್ರಾಫಿಟ್ ಆಗಬೇಕು, ಆಮೇಲೆ ಯಾವುದೇ ಥರ ಒಂದು ಮಿಸ್ಗೈಡ್ ಅಥವಾ ಒಂದು ಮಿಸ್ಯೂಸ್ ಆಗಬಾರ್ದು ನಾವು ಮಾಡಿದಂಥ ಡಿಸಿಷನಿಂದ, ಆಮೇಲೆ ಅದು ಎಲ್ಲರಿಗೂ ಈಕ್ವಲ್ ಆಗಿ ಒಂದು ರೆಸ್ಪೆಕ್ಟ್ ಬರಬೇಕು, ಅದು ಒಂದು ಓನರ್ ಆಗಿರ್ಬೋದು, ಏಜೆನ್ಸಿಗೆ ಆಗಿರ್ಬೋದು, ಕಂಪ್ನಿಗೆ ಆಗಿರ್ಬೋದು, ಪ್ರಾಫಿಟ್ ಬರಬೇಕು ಅನ್ನೋದು ಟೈಪ್ಸ್ ಇರ್ತವೆ. ಸೊ ಪ್ರೋಗ್ರಾಮ್ಡ್ ಆ್ಯಂಡ್ ನಾನ್ ಪ್ರೋಗ್ರಾಮ್ ಡಿಸಿಷನ್ ಇರ್ತವೆ, ಮೇಜರ್ ಆ್ಯಂಡ್ ಮೈನರ್ ಡಿಸಿಷನ್ಸ್ ಇರ್ತವೆ, ರುಟೀನ್ ಆ್ಯಂಡ್ ಸ್ಟ್ರಾಟಜಿಕ್ ಡಿಸಿಷನ್ಸ್ ಇರ್ತವೆ, ಈಗ ಸೀಕ್ವೆನ್ಷಿಯಲ್ ಆ್ಯಂಡ್ ಬಿಯರ್ ಬೈ ದ ಟೈಲ್ ಡಿಸಿಷನ್ಸ್ ಇರ್ತವೆ, ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ ಡಿಸಿಷನ್ಸ್ ಇರ್ತವೆ, ಸಿಂಪಲ್ ಆ್ಯಂಡ್ ಕಾಂಪ್ಲೆಕ್ಸ್ ಡಿಸಿಷನ್ಸ್ ಇರ್ತವೆ, ಹೆರಿಸ್ಟಿಕ್ಸ್ ಆ್ಯಂಡ್ ಇನೋವೇಟಿವ್ ಡಿಸಿಷನ್ಸ್ ಇರ್ತವೆ. ಸೊ ವಿದ್ಯಾರ್ಥಿ ಇದು ಈಸಿ ಇದೆ ವಿದ್ಯಾರ್ಥಿಗಳೇ, ಟೈಪ್ಸ್ ಆಫ್ ಡಿಸಿಷನ್ ಮೇಕಿಂಗ್. ಸೊ ಪ್ರೋಗ್ರಾಮ್ ಆ್ಯಂಡ್ ನಾನ್ ಪ್ರೋಗ್ರಾಮ್ ಡಿಸಿಷನ್. ಹಾಗೆಯೇ ವಿದ್ಯಾರ್ಥಿಗಳೇ, ಮೇಜರ್ ಆ್ಯಂಡ್ ಮೈನರ್ ಡಿಸಿಷನ್ಸ್ ಆಗಿರ್ಬೋದು, ಸ್ಟಾಟಿಕ್ ಆ್ಯಂಡ್ ರೂಟೀನ್ ಡಿಸಿಷನ್ಸ್ ಆಗಿರ್ಬೋದು. ಸೊ ವಿದ್ಯಾರ್ಥಿಗಳು ಹಾಗೆಯೇ ಈ ಒಂದು ಮ್ಯಾನೇಜ್ಮೆಂಟ್ನ ನೀವು ಪಾಸ್ ಆಗಬೇಕಂದ್ರೆ ಕಂಪಲ್ಸರಿ ಆದಷ್ಟು ಥಿಯರಿ ಜಾಸ್ತಿನೇ ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ, ಕಡಿಮೆ ಅಂತೂ ಬರೋಕ್ಕೆ ಹೋಗಬೇಡಿ. ಲೀಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ದ ಮ್ಯಾನೇಜರ್ ಸ್ಕಿಲ್ಸ್ ವಿತ್ ಹೆಲ್ಪ್ ಆಫ್ ಸ್ಕಿಲ್ ಮಿಕ್ಸ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಸೊ ಮ್ಯಾನೇಜರ್ ಸ್ಕಿಲ್ಸ್ ಏನೇನಿರ್ತವೆ ವಿದ್ಯಾರ್ಥಿಗಳೇ, ಸೊ ಒಂದು ಮ್ಯಾನೇಜರ್ ಆಗಿರ್ಬೇಕಂತ ತಮಗೆ ಕನ್ಸೆಪ್ಷುವಲ್ ಸ್ಕಿಲ್ ಇರಬೇಕಂದ್ರೆ ಒಂದು ಇಮ್ಯಾಜಿನೇಷನ್ ಸ್ಕಿಲ್ ಇರಬೇಕು, ಆಮೇಲೆ ಒಂದು ಟೆಕ್ನಿಕಲ್ ಸ್ಕಿಲ್ ಇರಬೇಕು. ಹ್ಯೂಮನ್ ರಿಲೇಷನ್ಶಿಪ್ ಅಂದರೆ ಒಂದು ಬೇರೆ ಒಂದು ವ್ಯಕ್ತಿಗಳ ಜೊತೆ ಯಾವ ಥರ ಒಂದು ಮಾತಾಡಬೇಕು, ಯಾವ ಥರ ಒಂದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೇಕಂತ ಗೊತ್ತಿರಬೇಕು. ಟೆಕ್ನಿಕಲ್ ಸ್ಕಿಲ್ ಅಂದರೆ ಏನೇ ಪ್ರಾಬ್ಲಮ್ ಬಂದಾಗ ಯಾವ ಥರ ಈಸಿಯಾಗಿ ಟೆಕ್ನಿಕಲಾಗಿ ಸಾಲ್ವ್ ಮಾಡೋಂಥದ್ದು ಇರಬೇಕು. ಹಾಗೆ ಕನ್ಸೆಪ್ಷನ್ ಅಂದರೆ ಒಂದು ಇಮ್ಯಾಜಿನೇಷನ್ ಮೇಲೆ ಒಂದು ವರ್ಕ್ ಮಾಡೋಂಥದ್ದು ಆಗಿರಬೇಕು. ಯಾವುದೇ ಥರ ಒಂದು ಪ್ರತಿ ಸಲನೂ ಒಂದು
ಪ್ರಾಬ್ಲಮ್ಸ್ನ ಇದು ಡಿಫೆಂಡ್ ಮಾಡದೆ ಈ ಥರ ಆಗ್ಬೋದು ಅಂತ ನಾವು ಅಡ್ವಾನ್ಸ್ ಆಗಿ ಇದು ಮಾಡ್ಬೇಕಂತ ಒಂದು ಇಮ್ಯಾಜಿನೇಷನ್ ಇರುತ್ತಲ್ಲ, ಕಾನ್ಸೆಪ್ಚುವಲ್ ಸ್ಕಿಲ್ ಅಂತ ಹೇಳ್ತೀವಿ. ಸೊ ಈಸಿ ಇದೆ ವಿದ್ಯಾರ್ಥಿಗಳೇ. ಹಾಗೆಯೇ ಇಲ್ಲಿದ್ರೆ ಟಾಪ್ ಮ್ಯಾನೇಜ್ಮೆಂಟು ಕಾನ್ಸೆಪ್ಚುವಲ್ ಸ್ಕಿಲ್ಲು, ಮಿಡಿಲ್ ಮ್ಯಾನೇಜ್ಮೆಂಟ್ ಏನಿರುತ್ತೆ ವುಮೆನ್ ರಿಲೇಷನ್ಶಿಪ್ ಇರುತ್ತೆ, ಸೂಪರ್ವೈಸರಿ ಲೆವೆಲ್ ಏನಿರುತ್ತೆ ಟೆಕ್ನಿಕಲ್ ಸ್ಕಿಲ್ ಇರುತ್ತೆ. ಸೊ ವಿದ್ಯಾರ್ಥಿ ಇದು ಫಸ್ಟ್ ಮಾಡಲ್ ಆಯಿತು. ಹಾಗೆಯೇ ಸೆಕೆಂಡ್ ಮಾಡಲ್ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ ವಿದ್ಯಾರ್ಥಿಗಳೇ ಸೆಕೆಂಡ್ ಮಾಡಲ್ಲಿ ವಾಟ್ ಈಸ್ ಆರ್ಗನೈಸೇಷನ್, ಎಕ್ಸ್ಪ್ಲೇನ್ ದ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್. ಸೊ ವಿದ್ಯಾರ್ಥಿ ವಾಟ್ ಈಸ್ ಆರ್ಗನೈಸೇಷನ್ ಅಂದರೆ ಏನು ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಮೀನಿಂಗ್ ಆಫ್ ಆರ್ಗನೈಸೇಷನ್ ನೋಡಿ ವಿದ್ಯಾರ್ಥಿಗಳೇ. ಸೊ ಆರ್ಗನೈಸೇಷನ್ ಇಟ್ ಈಸ್ ಎ ರಿಲೇಷನ್ ಕೋಆರ್ಡಿನೇಷನ್ ಆಫ್ ಆಕ್ಟಿವಿಟೀಸ್ of a number of people of the achievement of some common explicit goals through division or labor and function and through hierarchy of responsibility and authority. It involves a significant amount of conscious planning, coordination, and deliberate the structuring. ಸೊ ವಿದ್ಯಾರ್ಥಿಗಳು ಆರ್ಗನೈಸೇಷನ್ ಅಂದರೆ ಏನಿಲ್ಲ ವಿದ್ಯಾರ್ಥಿಗಳೇ. ಸೊ ಒಂದಿಷ್ಟು ಜನ ಸ್ವಲ್ಪ ಜನ ಸೇರಿ ಆ ಒಂದು ವರ್ಕ್ನ ಯಾವ ಥರ ಒಂದು ಡಿಫೈನ್ ಮಾಡ್ಬೇಕು ಅನ್ನೋದನ್ನೇ ಒಂದು ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಸೊ ಪ್ರಿನ್ಸಿಪಲ್ ಆಫ್ ಆರ್ಗನೈಸೇಷನ್ ಸೊ ವಿದ್ಯಾರ್ಥಿ ಇದರಲ್ಲಿ ಆಬ್ಜೆಕ್ಟಿವ್ಸು, ಸ್ಪೆಷಲೈಸೇಷನ್, ಸ್ಪ್ಯಾಮ್ ಆಫ್ ಕಂಟ್ರೋಲ್ ಬರುತ್ತೆ, ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ಎಕ್ಸೆಪ್ಷನ್ ಪ್ರಿನ್ಸಿಪಲ್ ಬರುತ್ತೆ, ಆಮೇಲೆ ಸ್ಕೇಲರ್ ಪ್ರಿನ್ಸಿಪಲ್ ಬರುತ್ತೆ, ಆ್ಯಂಡ್ ಯೂನಿಟಿ ಆಫ್ ಪ್ರಿನ್ಸಿಪಲ್ ಬರುತ್ತೆ, ಆ್ಯಂಡ್ ಡೆಲಿಗೇಷನ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ, ಎಫಿಷಿಯನ್ಸಿ ಆ್ಯಂಡ್ ಸಿಂಪ್ಲಿಸಿಟಿ ಆ್ಯಂಡ್ ಫ್ಲೆಕ್ಸಿಬಿಲಿಟಿ, ಹಾಗೆಯೇ ಬ್ಯಾಲೆನ್ಸ್ ಯಾವ ಥರ ಮಾಡಬೇಕು, ಹಾಗೆ ಯೂನಿಟಿ ಆಫ್ ಡೈರೆಕ್ಷನ್ಸ್ ಆ್ಯಂಡ್ ಪರ್ಸನಲೈಬಿಲಿಟಿ ಆ್ಯಂಡ್ ಎಕ್ಸೆಪ್ಟಬಿಲಿಟಿ. ಸೊ ವಿದ್ಯಾರ್ಥಿ ನೀವು ಎಕ್ಸಾಮ್ಸಲ್ಲಿ ಬರೆಯೋ ಮುಂದೆ ಮಾತ್ರ ಕಂಪಲ್ಸರಿ ಈ ಒಂದು ಪಾಯಿಂಟ್ಸ್ನಂತೂ ಮಿಸ್ ಮಾಡೋಕ್ಕೋಗಬೇಡಿ. ಈ ಪಾಯಿಂಟ್ಸ್ನ ಹಿಡ್ಕೊಂಡೆ ನೀವು ಎಲಾಬ್ರೇಟ್ ಮಾಡಿ. ಹಾಗೇನೇ ವಿದ್ಯಾರ್ಥಿಗಳೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ಒಂದು ಥಿಯರಿನ ಜಾಸ್ತಿ ಬರೀಬೇಕಂತಂದು. ಸೊ ಡಿಫೈನ್ ಎ ರಿಕ್ವೈರ್ಮೆಂಟ್, ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ಸೆಲೆಕ್ಷನ್ ಪ್ರೋಸೆಸ್. ಸೊ ರಿಕ್ವೈರ್ಮೆಂಟ್ ಏನಂತ ಅಂದರೆ ಸೊ ನಮಗೆ ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಇಷ್ಟೊಂದು ಅಮೌಂಟ್ ಆಫ್ ಕಂಪೋನೆಂಟ್ಸ್ ಬೇಕಾಗಿದೆ, ಇಷ್ಟು ಅಮೌಂಟ್ ಆಫ್ ಪೀಪಲ್ ಕೂಡ ಬೇಕಾಗಿದ್ದಾರೆ. ಅಮೌಂಟ್ ಆಗಿ ಹೇಳಕ್ಕೆ ಬರೋಂಗಿಲ್ಲ. ಇಷ್ಟು ಜನ ಒಂದು ಪೀಪಲ್ಸ್ ಬೇಕಾಗಿದ್ದಾರೆ, ಜನಗಳು ಬೇಕಾಗಿದ್ದಾರೆ. ಸೊ ಅದನ್ನು ರಿಕ್ವೈರ್ಮೆಂಟ್ ಅಂತ ಹೇಳ್ತೀವಿ. ಹಾಗೆ ಸೆಲೆಕ್ಷನ್ ಪ್ರಾಸೆಸ್ ಆ ಒಂದು ಜನಗಳನ್ನು ಯಾವ ಥರ ಒಂದು ಸೆಲೆಕ್ಷನ್ ಮಾಡ್ತೀವಿ ಅಂತ ಕೇಳ್ತಿದ್ದಾರೆ. ಓಕೆನಾ ವಿದ್ಯಾರ್ಥಿ. ಸೊ ರಿಕ್ವೈರ್ಮೆಂಟ್ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಅಟ್ರಾಕ್ಟಿಂಗ್ ಕ್ಯಾಂಡಿಡೇಟ್ಸ್ ಟು ಫಿಲ್ ದ ಪೊಸಿಷನ್ ಇನ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಸೊ ಅವ್ರ ಹತ್ರ ಇರುವಂಥ ಒಂದು ಏನೋ ಒಂದು ಜಾಬ್ಗೆ ಆ ಒಂದು ಪ್ರಾಸೆಸ್ ಮಾಡಿ ಒಂದು ಅಟ್ರಾಕ್ಷನ್ ಮಾಡಿ ಆ ಒಂದು ಕ್ಯಾಂಡಿಡೇಟ್ಸ್ನ ಫಿಲ್ ಮಾಡಬೇಕು, ಅದನ್ನೇ ಒಂದು ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ಸೊ ಸೆಲೆಕ್ಷನ್ ಪ್ರಾಸೆಸ್ ಯಾವ ಥರ ಆಗುತ್ತೆ. ಸೊ ಅಪ್ಲಿಕೇಶನ್ ಏನು ಮಾಡ್ತಾನೆ, ಒಬ್ಬ ಮನುಷ್ಯ ಅಪ್ಲಿಕೇಶನ್ ಹಾಕ್ತಾನೆ. ಸೊ ಇನಿಷಿಯಲ್ ಇಂಟರ್ವ್ಯೂ ಆಫ್ ದ ಕ್ಯಾಂಡಿಡೇಟ್, ಸೊ ಅದನ್ನೊಂದು ಇನಿಷಿಯಲ್ ಇಂಟರ್ವ್ಯೂ ಆಗಿ ಒಂದು ಕನ್ಸಲ್ಟ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ. ಆಮೇಲೆ ಎಂಪ್ಲಾಯ್ಮೆಂಟ್ ಟೆಸ್ಟ್ ಅಂತ ಇರುತ್ತೆ, ರಿಟರ್ನ್ ಟೆಸ್ಟ್ ಇರ್ಬೋದು. ಸೊ ಹಾಗೆಯೇ ಚೆಕಿಂಗ್ ಎ ರೆಫರೆನ್ಸ್. ಸೊ ಚೆಕಿಂಗ್ ಎ ರೆಫರೆನ್ಸಿಂದ ಅಂದರೆ ಏನಂತಂದರೆ ಇಫ್ ದ ಕ್ಯಾಂಡಿಡೇಟ್ ಈಸ್ ಫೌಂಡ್ ಸ್ಯಾಟಿಸ್ಫ್ಯಾಕ್ಟರಿ ದೆನ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟು ಗೆಟ್ ಈಸ್ ಅ ಪರ್ಸನಲ್ ಬ್ಯಾಕ್ಗ್ರೌಂಡ್, ಹಿಸ್ಟ್ರಿ, ಕ್ಯಾರೆಕ್ಟರ್ಸ್ ಆಫ್ ಕ್ಯಾಂಡಿಡೇಟ್ ಫ್ರೆಂಡ್ಸ್. ಸೊ ಚೆಕಿಂಗ್ ಎ ರೆಫರೆನ್ಸ್. ಸೊ ಆ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಯಾವ ಥರ ಇದೆ, ಅವ್ರ ಫ್ರೆಂಡ್ಸ್ ಜೊತೆ ಯಾವ ಥರ ಇದೆ. ಸೊ ಅವ್ನು ಕೋಪದವನ, ಒಳ್ಳೆಯವನ, ಅಥವಾ ಒಂದು ಎದಕ್ಕಂತ ನಾಳೆ ಒಂದು ಜಾಬ್ ಸಿಕ್ಕಿದ ನಂತರ ಆ ಮನುಷ್ಯ ಉಳ್ಕಿದಂಥ ಅವರ ಒಂದು ಕೊಲೀಗ್ಸ್ ಏನಿರ್ತಾರಲ್ಲ ಸ್ಟಾಫ್ ಜೊತೆಗೆ ಚೆನ್ನಾಗಿ ಮಾತಾಡ್ತಾನೆ, ಚೆನ್ನಾಗಿ ಕೊಲಾಬ್ರೇಟ್ ಆಗಿ ಆ ಒಂದು ಕಂಪ್ನಿಗೆ ಒಳ್ಳೆಯ ಹೆಸರು ತೊಗೊಂಬರ್ತಾನೆ, ಪ್ರಾಫಿಟ್ ತೊಗೊಂಬರ್ತಾನೆ ಇಲ್ಲ ಅಂತ ಒಂದು ಚೆಕಿಂಗ್ ರೆಫರೆನ್ಸ್ ಆಗಿರುತ್ತೆ. ಫಿಸಿಕಲ್ ಅವ್ರ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಸೊ ಅವನ ಹ್ಯಾಂಡಿಕ್ಯಾಪ್ ಇದ್ದಾನ ಅಥವಾ ಏನಾದರೂ ಮೆಂಟಲಿ ರಿಟೈರ್ಡ್ ಪರ್ಸನ್ ಇದ್ದಾನೆ ಹೆಂಗಂತ ಚೆಕ್ ಮಾಡ್ತಾರೆ. ಹಾಗೆ ಫೈನಲ್ ಇಂಟರ್ವ್ಯೂ ಅಂತ ಇರುತ್ತೆ. ಸೊ ಇವೆಲ್ಲ ಪಾಸ್ ಆಗಿದ್ಮೇಲೆ ಫೈನಲ್ ಇಂಟರ್ವ್ಯೂ ಅಂತ ಸಿಂಪಲ್ ಆಗಿರುತ್ತೆ. ಆಲ್ಮೋಸ್ಟ್ ಇವೆಲ್ಲ ಪಾಸ್ ಆದರೆ ಫೈನಲ್ ಇಂಟರ್ವ್ಯೂ ಈಸಿ ಇರುತ್ತೆ. ಹಾಗೆಯೇ ವಿದ್ಯಾರ್ಥಿಗಳೇ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಮ್ಯಾಸ್ಲೋ ನೀಡ್ ಹೆರಾರ್ಚಿ ಥಿಯರಿ ಆಫ್ ಎಕ್ಸಾಂಪಲ್. ಸೊ ವಿದ್ಯಾರ್ಥಿಗಳೇ ಮ್ಯಾಸ್ಲೋ ನೀಡ್ ಹೆರಾರ್ಚಿ ಥಿಯರಿ ಅಂತಂದರೆ ಸೊ ಆಲ್ ಪೀಪಲ್ ಹ್ಯಾವ್ ಎ ವೆರೈಟಿ ಆಫ್ ನೀಡ್ಸ್. ಸಮ್ ನೀಡ್ಸ್ ಆರ್ ಸ್ಯಾಟಿಸ್ಫ್ಯಾಕ್ಟರಿ ಆ್ಯಂಡ್ ಸಮ್ ಆರ್ ನಾಟ್. ಅನ್ಸ್ಯಾಟಿಸ್ಫೈಡ್ ನೀಡ್ ದಿಸ್ ಟು ಸ್ಟಾರ್ಟಿಂಗ್ ಅಟ್ ದ ಪಾಯಿಂಟ್ ಆಫ್ ಮೋಟಿವೇಟಿಂಗ್ ಪ್ರಾಸೆಸ್. ಸೊ when the person unsatisfied needs they attempt to do something satisfactory needs. ಸೊ ವಿದ್ಯಾರ್ಥಿಗಳೇ ಮ್ಯಾಸ್ಲೋ ನೀಡ್ ಆಫ್ ಹೆರಾರ್ಚಿ ಅಂದರೆ ಅವ್ರಿಗೆ ಬೇಕಾಗಿರೋಂಥ ಒಂದು ಉದ್ದೇಶ ಇರುತ್ತಲ್ಲ ಅದು ಸಿಕ್ಕಿದವನು ಸ್ಯಾಟಿಸ್ಫ್ಯಾಕ್ತಾನೆ, ಸಿಗ್ಲಾದವನು ಮತ್ತು ಮುಂದಿನ ಪ್ರಾಸೆಸ್ಗೆ ಹೋಗ್ತಾನೆ. ಅದು ಯಾವ ಥರ ಅಂದರೆ ಮೋಟಿವೇಶನ್ ಮುಖಾಂತರ ಒಂದು ಪ್ರಾಸೆಸ್ ಆಗ್ತಾನೆ ಅನ್ನೋದು ಇದೊಂದು ಇದೆ. ಸೊ ಹಾಗೆಯೇ ಇದೊಂದು ಟೇಬಲ್ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ ಆರ್ಟ್ ಆಫ್ ಪ್ರಿಯೇಟ್ ಆಫ್ ವುಮೆನ್ ನೀಡ್ಸ್. ಸೊ ಫಸ್ಟು ಸೆಲ್ಫ್ ಫುಲ್ಫಿಲ್ಮೆಂಟು, ಫಸ್ಟ್ ಸ್ಟೇಜ್ ಬೇಸಿಕ್ ಸೈಕಲಾಜಿಕಲ್ ನೀಡ್ಸು, ಆಮೇಲೆ ಸೇಫ್ಟಿ ಸೆಕ್ಯೂರಿಟಿ ಇರಬೇಕು, ಆಮೇಲೆ ಸೋಷಿಯಲಾಗಿ ಚೆನ್ನಾಗಿರಬೇಕು, ಆಮೇಲೆ ಸ್ಟೀಮ್ ಇರಬೇಕು, ಆ್ಯಂಡ್ ಸೆಲ್ಫ್ ಫುಲ್ಫಿಲ್ಮೆಂಟ್ ಇರಬೇಕು. ಸೊ ಹಾಗೆ ವಿದ್ಯಾರ್ಥಿಗಳು ಇವೆಲ್ಲ ಸೇಮ್ ಅದನ್ನೇ ಒಂದು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಪಾಯಿಂಟ್ಸನ್ನು ನೀವು ಆಲ್ಮೋಸ್ಟ್ ಹೇಳಿದನಲ್ಲ ಅವು ಜ್ಞಾಪಕ ಹಿಡ್ಕೊಂಡು ಎಲಾಬ್ರೇಟ್ ಮಾಡಿ. ಡಿಫೈನ್ ಎ ಕಂಟ್ರೋಲಿಂಗ್, ಎಕ್ಸ್ಪ್ಲೇನ್ ಎಸೆನ್ಷಿಯಲ್ ಆಫ್ ಎಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮ್. ಸೊ ಕಂಟ್ರೋಲ್ ಸಿಸ್ಟಮ್ ಕಂಟ್ರೋಲಿಂಗ್ ಡೆಫಿನಿಷನು. ಸೊ EF bridge controlling is a checking current performance against a predetermined standard containers contained in the plans with a view to ensuring adequate progress and satisfactory performance.
ಸೊ ಹಾಗೆ ವಿದ್ಯಾರ್ಥಿ ಎಸೆನ್ಷಿಯಲ್ ಆಫ್ ಎಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮಲ್ಲಿ ಏನೇನು ಇರ್ತವೆ, ಸೂಟೇಬಲ್ ಇರುತ್ತೆ, ಟೈಮ್ಲಿ ಆ್ಯಂಡ್ ಫಾರ್ವರ್ಡ್ ಲುಕಿಂಗ್ ಇರುತ್ತೆ, ಆ್ಯಂಡ್ ಆಬ್ಜೆಕ್ಟಿವ್ ಆ್ಯಂಡ್ ಕಂಫರ್ಟೆನ್ಸಿಬಲ್ ಇರುತ್ತೆ, ಆ್ಯಂಡ್ ಫ್ಲೆಕ್ಸಿಬಲ್ ಇರುತ್ತೆ, ಎಕನಾಮಿಕಲ್ ಇರುತ್ತೆ, ಪ್ರಿಸ್ಪೆಕ್ಟಿವ್ ಆ್ಯಂಡ್ ಆಪರೇಷನಲ್ ಇರುತ್ತೆ, acceptable to organization members ಇರುತ್ತೆ, renewable exception at strategic points, motivate people at a high performance, and should not lead to less attention to other aspects and should be periodically revised and evaluated. ಸೊ ವಿದ್ಯಾರ್ಥಿ ಈಸಿ ಇದೆ ವಿದ್ಯಾರ್ಥಿ, ನೀವು ಸ್ವಲ್ಪ ಪಾಯಿಂಟ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದ್ರೆ ಕೂಡ ಪಾಯಿಂಟ್ಸ್ನ ಏನು ಮಾಡ್ಬೇಕು ವಿದ್ಯಾರ್ಥಿ ಹೇಳಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಒಂದು ಎಸೆನ್ಷಿಯಲ್ ಆಫ್ ಎಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮ್, ಒಂದು ಕಂಟ್ರೋಲ್ ಸಿಸ್ಟಮ್ ಮಾಡ್ಬೇಕಂದ್ರೆ ಎಫೆಕ್ಟಿವ್ ಕಂಟ್ರೋಲ್ ಸಿಸ್ಟಮ್ ಮಾಡ್ಬೇಕಂದ್ರೆ ಏನು ನಾರ್ಮಲಾಗಿ ಪಾಯಿಂಟ್ಸ್ ನೀವು ಜನರಲಾಗಿ ಏನೇನು ಪಾಯಿಂಟ್ಸ್ ಬರುತ್ತೆ ಅದನ್ನೇ ಬರೆದು ಕೂಡ ಎಕ್ಸ್ಪ್ಲೇನ್ ಮಾಡ್ಬೋದು. ಮಾರ್ಕ್ಸನ್ನು ಕೊಡ್ತಾರೆ, ಬಟ್ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಪಾಯಿಂಟ್ಸ್ನ ಇದು ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ವಿದ್ಯಾರ್ಥಿ, ಈ ಒಂದು ಕ್ವಶನ್ಗೆ ಅವರು ಎಷ್ಟು ಮಾರ್ಕ್ಸಿನ ಕ್ವಶನ್ ಇದೆ ನೋಡಿ ವಿದ್ಯಾರ್ಥಿ ಹೇಳಿ, 10 ಮಾರ್ಕ್ಸಿನ ಕ್ವಶನ್ ಇದೆ. ಸೊ ಮಿನಿಮಮ್ ಎಷ್ಟು ಪಾಯಿಂಟ್ಸ್ ಅವರು ಮೆನ್ಷನ್ ಮಾಡಿದ್ರೆ 11 ಪಾಯಿಂಟ್ಸ್ ಮೆನ್ಷನ್ ಮಾಡಿದ್ದಾರೆ. ಸೊ ಇಂಥ ಒಂದು ಪಾಯಿಂಟ್ಸನ್ನು ಮತ್ತೆ ಬೇಡಕ್ಕೆ ಹೋಗಬೇಡಿ. ಓಕೆನಾ ವಿದ್ಯಾರ್ಥಿ ಹೇಳಿ. ಡಿಸ್ಕ್ರೈಬ್ ಎ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಟುವರ್ಡ್ಸ್ ಎ ಡಿಫ್ರೆಂಟ್ ಗ್ರೂಪ್ಸ್. ಸೊ ವಿದ್ಯಾರ್ಥಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ಬಿಸ್ನೆಸ್ ಟುವರ್ಡ್ಸ್ ಎ ಡಿಫ್ರೆಂಟ್ ಗ್ರೂಪ್ಸ್. ಸೊ ಅದರಲ್ಲಿ ಒಂದು ರೆಸ್ಪಾನ್ಸ್ ಟುವರ್ಡ್ಸಲ್ಲಿ ಇಷ್ಟೊಂದು ಬರ್ತಾವೆ ನೋಡಿ, ಟೈಪ್ಸ್ ಬರ್ತವೆ. ಸೊ ಟುವರ್ಡ್ಸ್ ಆ ಕಸ್ಟಮರ್ ಆ್ಯಂಡ್ ಕಮ್ಯುನಿಟಿ, ಆ ಕಸ್ಟಮರ್ ಜೊತೆ ಆ್ಯಂಡ್ ಕಮ್ಯುನಿಟಿ ಯಾವ ಥರ ಇರುತ್ತೆ. ಆಮೇಲೆ ಟುವರ್ಡ್ಸ್ ಎಂಪ್ಲಾಯ್ ಆ್ಯಂಡ್ ವರ್ಕರ್ಸ್, ಆ ಎಂಪ್ಲಾಯಿ ಆ ವರ್ಕರ್ಸ್ ಜೊತೆ ಯಾವ ಥರ ಇರ್ತಾನೆ ಅಥವಾ ಒಂದು ವರ್ಕ್ ಯಾವ ಥರ ಮಾಡ್ತಾನೆ. ಟುವರ್ಡ್ಸ್ ಎ ಶೇರ್ ಹೋಲ್ಡರ್ಸ್ ಆ್ಯಂಡ್ ಅದರ್ ಬಿಸ್ನೆಸಸ್. ಟುವರ್ಡ್ಸ್ ದ ಸ್ಟೇಟ್ ಜೊತೆ ಯಾವ ಥರ ಇರ್ತಾನೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ವಿಚ್ ಇಸ್ ಟುವರ್ಡ್ಸ್ ಡಿಫ್ರೆಂಟ್ ಗ್ರೂಪ್ಸ್ ಜೊತೆ ಯಾವ ಥರ ಒಂದು ವರ್ಕ್ ಮಾಡ್ತಾನೆ ಅನ್ನೋದನ್ನು. ಸೊ ಇದು ಕೂಡ ಈಸಿ ಇದೆ ವಿದ್ಯಾರ್ಥಿ ಹೇಳಿ. ಇದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಇಷ್ಟೊಂದು ಟಫಾಗಿ ಓದ್ಕೊಳಕ್ಕೆ ಹೋಗ್ಬೇಡಿ. ಈಸಿ ಪಾಯಿಂಟ್ಸನ್ನು ಮಾಡಿ ನೀವು ಇನ್ನೂ ಬೇಕಾದರೆ ಒಂದು ಚಾರ್ಟ್ ಜಿಪಿಟಿನ ಕೂಡ ಯೂಸ್ ಮಾಡ್ಬೋದು. ಸೊ ನಂದು ಏನಪ್ಪ ಅಂದರೆ ಇದರಲ್ಲಿ ನಾನು ಇದನ್ನು ಮಾಡೋಕ್ಕೆ ಏನಪ್ಪ ಅಂದರೆ ಈಸಿಯಾಗಿ ಅರ್ಥ ಆಗಲಿ, ಆಮೇಲೆ ಡೆಪ್ತ್ ಆಗಿದ್ದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿಬಿಡುತ್ತೆ ಜಲ್ದಿ. ಸೊ ಇಷ್ಟೊಂದು ಪಾಯಿಂಟ್ಸ್ ಬಿಟ್ಟುಬಿಟ್ಟು ಇಷ್ಟೊಂದು ಪಾಯಿಂಟ್ಸ್ ಬರಿಬೋದಲ್ಲ ಅನ್ನೋ ಗೊತ್ತಾಗುತ್ತೆ. ವಾಟ್ ಆರ್ ದ ಎಸೆನ್ಷಿಯಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಡಿಫೈನ್ ದ ಸಕ್ಸಸ್ಫುಲ್ ಇಂಟರ್ಪ್ರಿನ್ಯೂರ್. ಸೊ ವಿದ್ಯಾರ್ಥಿಗಳ ಕ್ಯಾರೆಕ್ಟರ್ಸ್, ಸೊ ಕ್ರಿಯೇಟಿವಿಟಿ ಆಗಿರ್ಬೋದು, ಸೊ ಇನ್ನೋವೇಷನ್ ಆಗಿರ್ಬೋದು, ಡೈನಮಿಸಮ್ ಆಗಿರ್ಬೋದು, ಲೀಡರ್ಶಿಪ್ ಆಗಿರ್ಬೋದು, ಟೀಮ್ ಬಿಲ್ಡಿಂಗ್ ಆಗಿರ್ಬೋದು, ಅಚೀವ್ಮೆಂಟ್ ಮೋಟಿವೇಷನ್ ಆಗಿರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗಿರ್ಬೋದು, ಗೋಲ್ ಓರಿಯಂಟೇಷನ್ ಆಗಿರ್ಬೋದು, ರಿಸ್ಕ್ ಟೇಕಿಂಗ್ ಆ್ಯಂಡ್ ಡಿಸಿಷನ್ ಮೇಕಿಂಗ್ ಎಬಿಲಿಟಿ, ಕಮಿಟ್ಮೆಂಟ್. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳೇ, ವಾಟ್ ಆರ್ ಸಮ್ ಕಾಮನ್ ಮೈಥಿಸ್ ಆ್ಯಂಡ್ ಅಬೌಟ್ ಇಂಟರ್ನ್ಶಿಪ್, ಇದೇನಿದೆಲ್ಲ ಸ್ವಲ್ಪ ಇದು ಆನ್ಸರ್ ಅಂತೂ ಸಿಕ್ಕಿಲ್ಲ ಅನ್ಸುತ್ತೆ ವಿದ್ಯಾರ್ಥಿಗಳೇ. ಸೊ ಎಕ್ಸ್ಪ್ಲೇನ್ ಕೀ ಸ್ಟೇಜಸ್ ಆಫ್ ಇಂಟರ್ಪ್ರಿನರ್ ಡೆವಲಪ್ಮೆಂಟ್ ಆಫ್ ಸೈಕಲ್. ಸೊ ಇಲ್ಲಿದೆ ನೋಡಿ ವಿದ್ಯಾರ್ಥಿಗಳೇ, ಇಂಟರ್ಪ್ರಿನರ್ಷಿಯಲ್ ಡೆವಲಪ್ಮೆಂಟ್ ಸೈಕಲ್. ಸೊ ವಿದ್ಯಾರ್ಥಿ ಇದರಲ್ಲಿ ಸಿಮ್ಯುಲೇಟರಿ ಆ್ಯಕ್ಟಿವಿಟೀಸ್ ಅಂತ ಬರ್ತವೆ, ಹಾಗೆಯೇ ಸಪೋರ್ಟ್ ಆ್ಯಕ್ಟಿವಿಟೀಸ್ ಅಂತ ಬರ್ತವೆ. ಸೊ ಎಷ್ಟು ಟೈಪ್ಸ್ ಇದ್ದಾವೆ, ಸಸ್ಟೈನಿಂಗ್ ಆ್ಯಕ್ಟಿವಿಟೀಸು. ಸೊ ಈ ಥರ ಇದೆ ನೋಡಿ ವಿದ್ಯಾರ್ಥಿ, ಈಸಿ ಇದೆ. ಟೈಪ್ಸನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿ. ಓಕೆನಾ ವಿದ್ಯಾರ್ಥಿ. ಸೊ ವಿದ್ಯಾರ್ಥಿ 4ನೇ ಮಾಡಲ್, ಎಕ್ಸ್ಪ್ಲೇನ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ಹಾಗೆಯೇ ವಿದ್ಯಾರ್ಥಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಏನಿದೆ, ಚಾಯ್ಸ್ ಆಫ್ ಇಂಟರ್ನಲ್ ಪ್ರಾಬ್ಲಮ್ಸ್ ಏನೇನಿರ್ತಾವೆ ನೋಡಿ ವಿದ್ಯಾರ್ಥಿಗಳೇ. ಚಾಯ್ಸ್ ಆಫ್ ಏರಿಯಾ ಐಡಿಯಾ ಆಗಿರ್ಬೋದು, ಸ್ಟ್ರಕ್ಚರ್ ಆಗಿರ್ಬೋದು, ಆ್ಯಂಡ್ ಪ್ಲ್ಯಾನಿಂಗ್ ಫಾಲ್ಟಿ ಪ್ಲ್ಯಾನಿಂಗ್ ಆಗಿರ್ಬೋದು, ಪೂರ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಇರ್ಬೋದು, ಪೂರ್ ಮ್ಯಾನೇಜ್ಮೆಂಟು, ಪೂರ್ ಪ್ರೊಡಕ್ಷನು, ಕ್ವಾಲಿಟಿ, ಮಾರ್ಕೆಟಿಂಗು, ಎಡೆಕ್ವೇಟು. ಸೊ ಇದು ಎಷ್ಟು ಮಾರ್ಕ್ಸ್ ಕೇಳಿದೆ ನೋಡಿ ವಿದ್ಯಾರ್ಥಿಗಳೇ. ಸೊ 10 ಮಾರ್ಕ್ಸ್ ಇದ್ದಾರೆ. ಮಿನಿಮಮ್ ಎಷ್ಟು ಪಾಯಿಂಟ್ಸ್ ಕೇಳಿದ್ದಾರೆ ನೋಡಿ, ಇವರು 15 ಪಾಯಿಂಟ್ಸವರು ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್ ಏನೇನು ಬರ್ಬೋದು ಅಂತ, ಲೊಕೇಶನು, ಪವರ್, ವಾಟರು, ಫೈನಾನ್ಷಿಯಲಾಗಿ ಯಾವ ಥರ ಬರ್ಬೋದು, ಮಾರ್ಕೆಟಿಂಗ್ ಆಗಿ ಯಾವ ಥರ ಬರ್ಬೋದು. ಓಕೆನಾ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ ಎಕ್ಸ್ಪ್ಲೇನ್ ದ ಫೈನಾನ್ಷಿಯಲ್ ಫೀಸಿಬಿಲಿಟಿ ಆ್ಯಂಡ್ ಟೆಕ್ನಿಕಲ್ ಫೀಸಿಬಿಲಿಟಿ ನೋಡಿ ವಿದ್ಯಾರ್ಥಿಗಳೇ. ಸೊ ಫೀಸಿಬಿಲಿಟಿ ಅಂದರೆ ದೀಸ್ ಮೈನ್ಲಿ ಡೀಲ್ಸ್ ವಿತ್ ದ ಡಿಟರ್ಮಿನಿಂಗ್ ದ ರಿಸ್ಕ್ ಆ್ಯಂಡ್ ರಿಟರ್ನ್ ಫಾರ್ ದ ಪರ್ಪೋಸ್ ಪ್ರಾಜೆಕ್ಟ್. ಸೊ ವಿದ್ಯಾರ್ಥಿಗಳೇ, ಹಾಗೆಯೇ ಇದರಲ್ಲಿ ಟೆಕ್ನಿಕಲ್ ಫೀಸಿಬಿಲಿಟಿ ಅಂತ ಬರುತ್ತೆ. ದೀಸ್ ಪ್ರಿನ್ಸಿಪಲಿ ಡೀಲ್ಸ್ ವಿತ್ ಡಿಟರ್ಮೈನಿಂಗ್ ದ ಟೆಕ್ನಿಕಲ್ ಎಬಿಲಿಟಿ ಫಾರ್ ಅಂಡ್ ಫಾರ್ ಸಕ್ಸಸ್ಫುಲ್ ಆಫ್ ದ ಪ್ರಪೋಸ್ಡ್ ಪ್ರಾಜೆಕ್ಟ್ ಆ್ಯಂಡ್ ಫಾರ್ ascertaining whether sensible choices have been made with respect to location, size, process, act. Explain impact of globalization and WTO and SSI in India. So impact of globalization SSI in India ಆಗ ಕೇಳಿದ್ದಾರೆ. ಸೊ ಇದ್ರ ಜೊತೆಯಲ್ಲಿ ಇನ್ನೊಂದು ಇಂಪ್ಯಾಕ್ಟ್ ಆಫ್ ದ WSTO. ಸೊ ವಿದ್ಯಾರ್ಥಿಗಳ ಒಂದು A to B ಆನ್ಸರ್ ಸಿಕ್ಕಿದೆಲ್ಲ. ವಾಟ್ ಆರ್ ಫ್ಯಾಕ್ಟರ್ಸ್ ಕಂಟ್ರಿಬ್ಯೂಟ್ಸ್ ಟು ಕ್ರಿಯೇಟಿಂಗ್ ಎ ಫೇವರೇಬಲ್ ಬಿಸ್ನೆಸ್ ಆಪರ್ಚುನಿಟೀಸ್ ಇನ್ ಇಂಡಿಯಾ. ಸೊ ನಾವು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಫೇವರೇಬಲ್ ಆಗಿ ಏನು ಕ್ರಿಯೇಷನ್ ಮಾಡಬೇಕು ಬಿಸ್ನೆಸ್ ಆಪರ್ಚುನಿಟಿಗೆ ಸೊ ಇನ್ ಇಂಡಿಯಾ ಅಂತಂದರೆ, ಸೊ ಫಸ್ಟ್ ಕೀ ಫ್ಯಾಕ್ಟರ್ಸ್ ಆಫ್ ಕಂಟ್ರಿಬ್ಯೂಟಿಂಗ್ ಎ ಫೇವರೇಬಲ್ ಬಿಸ್ನೆಸ್ ಆಪರ್ಚುನಿಟೀಸು. ಸೊ ಗ್ರೋವಿಂಗ್ ಎಕನಾಮಿ,
ಆ್ಯಂಡ್ ಗೌರ್ಮೆಂಟ್ ಸಪೋರ್ಟ್ ಆ್ಯಂಡ್ ಪಾಲಿಸೀಸ್ ಆ್ಯಂಡ್ ಲಾರ್ಜ್ ಮಾರ್ಕೆಟ್ ಸೈಜ್ ಇರಬೇಕು. ಆಮೇಲೆ ಸೊ ನಾವು ಒಂದು ಇಂಡಿಯಾದಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಮಗೆ ಏನು ಫೇವರೇಬಲ್ ಆಗಿರಬೇಕು ಅಂತಂದರೆ ಆ ಒಂದು ಬಿಸ್ನೆಸ್ನ ಆ ಒಂದು ಏರಿಯಾದಲ್ಲಿ ಸ್ಟಾರ್ಟ್ ಮಾಡಬೇಕಂದ್ರೆ ಕಂಪಲ್ಸರಿ ಗ್ರೋವಿಂಗ್ ಎಕನಾಮಿ ಇರಬೇಕು. ಸೊ ಎಕನಾಮಿ ಪರವಾಗಿ ಗ್ರೋ ಆಗ್ತಾ ಇರಬೇಕು. ಹಾಗೆಯೇ ಒಂದು ಗೌರ್ಮೆಂಟ್ ಸಪೋರ್ಟ್ ಇರಬೇಕು ಆ್ಯಂಡ್ ಪಾಲಿಸೀಸ್ ಇರಬೇಕಾಗುತ್ತೆ. ಯಾಕೆಂದರೆ ಪಾಲಿಸೀಸ್ ಏನಿದಾವಲ್ಲ ಅವೆಲ್ಲ ಸಪೋರ್ಟ್ ಮಾಡ್ಬೇಕು ನಮಗೆ. ಆಮೇಲೆ ಗೌರ್ಮೆಂಟ್ ಕಡೆಯಿಂದ ಒಂದು ಏನಾದರೂ ಇದಕ್ಕಂದ್ರೆ ಎಂಪ್ಲಾಯ್ಮೆಂಟ್ ಕೊಡ್ತಿದ್ದಲ್ಲ, ಸೊ ಹಂಗಾಗಿ ನಮಗೆ ಒಂದು ಎಂಪ್ಲಾಯ್ಮೆಂಟ್ ಕೊಡೋದ್ರಿಂದ ನಮಗೆ ಬೆನಿಫಿಟ್ ಆಗಬೇಕಾಗತ್ತೆ. ಗೌರ್ಮೆಂಟ್ ಕಡೆದು ಏನಾದರೂ ಬೇಕಾದಂಥ ಒಂದು ಲ್ಯಾಂಡ್ ಇಶ್ಯೂಸ್ ಆಗಿರ್ಬೋದು, ಏನೇ ಇಶ್ಯೂಸ್ ಆಗಿದ್ರು ಸಾಲ್ವ್ ಮಾಡೋಂಥ ಇರಬೇಕು. ಲಾರ್ಜ್ ಮಾರ್ಕೆಟ್ ಸೈಜ್ ಇರಬೇಕು. ನಾವು ಏನೋ ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ರು ಅದಕ್ಕೆ ಬೇಕಾದಂಥ ಪ್ಲೇಸ್ ಏನಿರ್ತಲ್ಲ, ಈಗ ಏನಾದರೂ ಒಂದು ಎಕ್ಸಾಂಪಲ್ ಒಂದು ಸ್ಟ್ಯಾಂಡಲ್ಸ್ ಏನಾದರೂ ನಾವು ಒಂದು ಸ್ಲಿಪ್ಪರ್ಸ್ ಏನಿದಲ್ಲ ಅದನ್ನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಿದ್ವು ಅಂದರೆ ಅದಕ್ಕೆ ಬೇಕಾಗಿರೋಂಥ ಒಂದು ಹತ್ತಿರದಲ್ಲಿ ಒಂದು ದೊಡ್ಡದು ಸಿಟಿ ಇದ್ದರೆ ಅದನ್ನು ತುಂಬ ಸೇಲ್ ಮಾಡೋಕ್ಕೆ, ಆಮೇಲೆ ವರ್ಗಾವಣೆ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಆಮೇಲೆ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಇರಬೇಕಾಗುತ್ತೆ. ಸೊ ಆ ಊರಲ್ಲಿ ಒಂದು ಅಥವಾ ಒಂದು ನಾವು ಸ್ಟಾರ್ಟ್ ಮಾಡೋಂಥ ಕಂಟ್ರಿಯಲ್ಲಿ ಟೆಕ್ನಾಲಜಿ ತುಂಬ ಫಾಸ್ಟ್ ಇದ್ದರೆ ಅಥವಾ ಒಂದು ಆ ಥರ ಯೂಸ್ ಮಾಡೋಂಥ ಒಂದು ಸ್ಕಿಲ್ಸ್ ಇದ್ದರೆ ಆ ಒಂದು ಏರಿಯಾದಲ್ಲಿ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಸ್ಕಿಲ್ಡ್ ವರ್ಕ್ ಫೋರ್ಸ್ ಇರಬೇಕಾಗುತ್ತೆ. ಅಂದರೆ ಅಲ್ಲಿ ಬರುವಂಥ ಎಂಪ್ಲಾಯೀಸ್ ಏನಿರುತ್ತೆ ಸ್ಕಿಲ್ ಆಗಿ IT ಸೆಕ್ಟ್ರಿಂದ ಆಗಿರ್ಬೋದು, ಒಂದು ಸಾಫ್ಟ್ವೇರ್ ಸೆಕ್ಟ್ರಿಂದ ಇದ್ರೆ ಚೆನ್ನಾಗಿರುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಆಫ್ ಡೆವಲಪ್ಮೆಂಟ್, ಸೊ ಪ್ಲೇಸಸ್ ತುಂಬ ದೊಡ್ಡದಾಗಿರಬೇಕು. ಆಮೇಲೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಂಥ ಇರಬೇಕಾಗಿದೆ. ಡೈವರ್ಸ್ ಸೆಕ್ಟರ್ಸ್ ಆಫ್ ಗ್ರೋತು, ಆಮೇಲೆ ಇಂಟರ್ಪ್ರಿನ್ಯೂರಲ್ ಕಲ್ಚರ್ ಆಗಿರಬೇಕು. ಸ್ಟ್ರಾಟಜಿಕ್ ಲೊಕೇಶನ್ ಆಗಿರಬೇಕು. ಎಕ್ಸ್ಪ್ಲೇನ್ ದ ಗೌರ್ಮೆಂಟ್ ಸ್ಕೀಮ್ಸ್ ಫಾರ್ ಫೌಂಡಿಂಗ್ ಬಿಸ್ನೆಸ್. ಸೊ ಗೌರ್ಮೆಂಟ್ ಸ್ಟಾರ್ಟಪ್ ಇನ್ ಇಂಡಿಯಾ ಇನಿಷಿಯೇಟಿವ್ ಆ್ಯಂಡ್ ಬೆನಿಫಿಟ್ಸ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ ಆಗಿರ್ಬೋದು, ಲೋನ್ ಕ್ಯಾಟಗರೀಸ್ ಆಗಿರ್ಬೋದು, ಫೋಕಸ್ ಇರ್ಬೋದು, ಸ್ಟ್ಯಾಂಡ್ ಅಪ್ ಇನ್ ಇಂಡಿಯಾ ಸ್ಕೀಮ್ ಆಗಿರ್ಬೋದು. ಸೊ ಈ ಥರ ಒಂದು ಈಸಿಯಾಗಿರುತ್ತೆ ವಿದ್ಯಾರ್ಥಿಗಳೇ. ಈ ಥರ ಒಂದು ನಮಗೆ ಬೇಕಾದ ಬೆನಿಫಿಟ್ಸ್ ಕೊಟ್ಟರೆ ನಾವು ಒಂದು ಇಂಡಿಯಾದಲ್ಲಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಒಂದು ಕೇಳಿದ್ದಾರೆ. ಸೊ ಎಕ್ಸ್ಪ್ಲೇನ್ ಸ್ಟೆಪ್ಸ್ ಇನ್ PERT, ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ PERT. ಸೊ ಪ್ರೋಗ್ರಾಮ್ ಎವಲ್ಯೂಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕು. ಸೊ ಸ್ಟೆಪ್ಸ್ ಇನ್ PERT: ಡಿಫೈನ್ ಅ ಪ್ರಾಜೆಕ್ಟ್ ಆ್ಯಕ್ಟಿವಿಟಿ, ಡಿಟರ್ಮಿನ್ ಆ್ಯಕ್ಟಿವಿಟಿ ಸೀಕ್ವೆನ್ಸು, ಎಸ್ಟಿಮೇಟ್ ಟೈಮ್ ಫಾರ್ ಆ್ಯಕ್ಟಿವಿಟಿ. ಸೊ ಆಮೇಲೆ ವಿದ್ಯಾರ್ಥಿ ಒಂದು ಕನ್ಸ್ಟ್ರಕ್ಟ್ ದ PERT ನೆಟ್ವರ್ಕ್. ಸೊ ಇದ್ರ ಏನಿಲ್ಲ ವಿದ್ಯಾರ್ಥಿ, ಒಂದು PERT ಏನಿದೆಯಲ್ಲ, ಪ್ರೋಗ್ರಾಮ್ ಎವಲ್ಯೂಷನ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಏನಿದೆಯಲ್ಲ, ಸೊ ಅದನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಸ್ಟೆಪ್ಸ್ ಏನೇನು ಬೇಕನ್ನೋದು ಹೇಳಿದ್ದಾರೆ. ಸೊ ಅಡ್ವಾಂಟೇಜ್ ಅದನ್ನು ಸ್ಟಾರ್ಟ್ ಮಾಡೋ ಅಡ್ವಾಂಟೇಜ್ ಏನಾಗುತ್ತೆ, ಆಮೇಲೆ ಲಿಮಿಟೇಷನ್ಸ್ ಏನೇನು ಇಡಬೇಕಾಗುತ್ತೆ ನಾವು. ವಾಟ್ ಆರ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಎಂಟರ್ಪ್ರಿನರ್ಸ್ ಫೇಸ್ ವೆನ್ ಸ್ಟಾರ್ಟಿಂಗ್ ದೇರ್ ಓನ್ ಬಿಸ್ನೆಸ್. ಸೊ ಲ್ಯಾಕ್ ಆಫ್ ಕ್ಯಾಪಿಟಲ್ ಇರಬೇಕು, ಮಾರ್ಕೆಟ್ ಕಾಂಪಿಟೇಷನ್ಸ್ ಇರಬೇಕು, ಕರ್ಟನ್ ಡಿಮ್ಯಾಂಡ್ ಇರಬೇಕು, ಬಿಲ್ಡಿಂಗ್ ದ ರೈಟ್ ಟೀಮ್ ಆ್ಯಂಡ್ ರೆಗ್ಯುಲೇಟರಿ ಆಫ್ ಕಾಂಪ್ಲಿಯನ್ಸ್ ಇಶ್ಯೂಸ್, ಟೈಮ್ ಮ್ಯಾನೇಜ್ಮೆಂಟ್, ಸ್ಕೇಲಿಂಗ್ ಆಪರೇಷನ್ಸ್. ಸೊ ವೈ ಡೂ ಸಮ್ ಬಿಸ್ನೆಸ್ ಪ್ಲ್ಯಾನ್ಸ್ ಫೇಲ್, ರೀಸನ್ಸ್ ಫಾರ್ ಬಿಸ್ನೆಸ್ ಪ್ಲ್ಯಾನ್ ಫೇಲ್ಯೂರ್. ಸೊ ಇದೆಲ್ಲ ನನಗೆ ಗೊತ್ತಿದ್ದೇ ಇರುತ್ತೆ ವಿದ್ಯಾರ್ಥಿಗಳು. ಸೊ ಹಾಗೆಯೇ ಡಿಸ್ಟಿಂಗ್ಸ್ ಬಿಟ್ವೀನ್ PERT ಆ್ಯಂಡ್ CPM. ಸೊ ಇದು ತುಂಬ ಈಸಿ ಇದೆ, ಡಿಫ್ರೆನ್ಸ್ ಇದೆ ವಿದ್ಯಾರ್ಥಿಗಳು. ನಾನು ಹೇಳಿದಲ್ಲ ಅದು ಒಂದು ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ನೋಡೋದಲ್ಲ ಸೇಮ್ ಆ್ಯಸ್ ಇಸ್ ಒಂದು ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳು ನಿಮ್ಮ ಒಂದು 5th ಮಾಡೆಲ್ ಕೂಡ ಕಂಪ್ಲೀಟ್ ಆಯಿತು. ಸೊ ವಿದ್ಯಾರ್ಥಿಗಳು ಈ ಒಂದು 5th ಮಾಡೆಲ್ ಏನಿದೆಲ್ಲ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ವಿದ್ಯಾರ್ಥಿಗಳು. ಏನು ಇಂಪಾರ್ಟೆಂಟ್ ಕ್ವಶನ್ಸ್ ಏನಿದೆಲ್ಲ ಅವನು ಮಾತ್ರ ಯಾವುದೇ ಕಾರಣ ಮಿಸ್ ಮಾಡೋಕೆ ಹೋಗಬೇಡಿ. ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನೀವು ಎಕ್ಸ್ಟ್ರಾ ಒಂದು ವರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಪಾಸಿಂಗ್ ಪ್ಯಾಕೇಜ್ ರೆಡಿ ಒಂದು ಸ್ಕೋರಿಂಗ್ ಮಾತ್ರ ಚೆನ್ನಾಗಿ ಮಾಡ್ಕೊಳ್ಳಿ. ಓಕೆ ವಿದ್ಯಾರ್ಥಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಆದಷ್ಟು ನಾನು ಕಂಟೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಸೊ ಹಾಗೆ ಸ್ವಲ್ಪ ಹೆಲ್ಪ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ವಿದ್ಯಾರ್ಥಿಗಳು.